ಈ ರಾಹುಲ್ ಗಾಂಧಿ ಮತ್ತು ಅವ್ರ ಪಟಾಲಮ್ ಏನಿದೆಯಲ್ಲ, ಈ ದೇಶನ ಹೆಂಗಾದ್ರೂ ಮಾಡಿ ಅತಂತ್ರ ಮಾಡಬೇಕು ಅಂತ ಪಣ ತೊಟ್ಟಂಗೆ ಕಾಣ್ತಿದೆ. ಹಾಗಾಗಿ ಇವ್ರ ಮೈ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಕಡ್ಡಿಗೆ ಚಿಕ್ಕದಾಗ ಹೆಂಗೆ ತಡಬಡಾಯಿಸ್ತಾರೋ, ಹೆಂಗೆ ಹೊರಳಾಡ್ತಾರೋ, ಇನ್ನೊಬ್ಬರು ಅಂದರೆ ಇವಾಗ ಯಾರು ದಹನ ಆಗ್ತಿರ್ತಾನೋ ಆ ವ್ಯಕ್ತಿ ಇನ್ನೊಬ್ಬನ್ನ ಹಿಡ್ಕೊಂಡು ಅವನು ಕೂಡ ಸುಟ್ಟಾಕುವಂಥ ಪ್ರಕ್ರಿಯೆ ಕೈ ಹಾಕ್ತಾನೋ ಆ ರೀತಿಯಲ್ಲಿ ರೋಷಾವೇಶವನ್ನು ಮೆರಿತಾ ಇರೋದು. ಆದರೆ ಇದನ್ನು ಕಂಡಂತಹ ಮಮತಾ ದೀದಿ, ಮಮತಾ ಬೇಗಮ್ ಅಂತ ಇವತ್ತೆಲ್ಲ ಏನು ಕರೆಸ್ಕೊಳ್ತೀಯಾರಲ್ಲ, ಈ ಅಮ್ಮನ ರೌದ್ರ ಅವತಾರವನ್ನು ನೀವು ನೋಡಬೇಕು. ಇತ್ತೀಚೆಗೆ ಈ ಅಮ್ಮ ಕೋಲ್ಕತ್ತಾದಲ್ಲಿ 3 ಕಿಲೋಮೀಟರ್ಗಳ ರ್ಯಾಲಿಯನ್ನು ಮಾಡಿದ್ರು. ಯಾವುದೇ ಕಾರಣಕ್ಕೂ ಕಾಗಜ್ನೇ ದಿಕ್ಕಾಯಂಗೆ ನೀವು ಅಮಾನವೀಯವಾದಂಥ SIR ಮಾಡೋದ್ರ ಮುಖಾಂತರ ಅಮಾಯಕ ಜನರ ಜೀವನವನ್ನು ಬಲಿ ತಗೊಳ್ತಾ ಇದ್ದೀರಾ ಅಂತ ಗೂಬೆಯನ್ನು ಕೂರಿಸಿದ್ರು ಚುನಾವಣಾ ಆಯೋಗದ ಮೇಲೆ. ಕೈಲಾಗ್ದವನ್ ಮೈ ಪರ್ಚ್ಕಂಡ ಅನ್ನೋ ರೀತಿಯಲ್ಲಿ ಚುನಾವಣೆಯಲ್ಲಿ ನಾವೇನೇನು ತಪ್ಪುಗಳನ್ನು ಮಾಡ್ಕೊಂಡಿದ್ದೀವಿ, ಅದರಿಂದ ನಮಗೆ ಚುನಾವಣೆಯಲ್ಲಿ ಸೋಲಾಯಿತು ಅನ್ನೋದನ್ನು ಒಪ್ಕೊಳೋದನ್ನು ಬಿಟ್ಬಿಟ್ಟು ರಾಹುಲ್ ಗಾಂಧಿ ಅವರು ಬಾಲಗ್ರಹ ಪೀಡೆ ಹಿಡಿದಿರೋ ಮಕ್ಕಳು ರಚ್ಚೆ ಹಿಡಿತಾರಲ್ಲ, ರಚ್ಚೆ ಹಿಡಿಯೋದು ಅಂತಾರೆ ಇದನ್ನು. ನಾನು ಹೇಳಿದ್ದೆ ರೈಟ್ ಅನ್ನೋದನ್ನು. ಹಾಗಾಗಿ ರಚ್ಚೆ ಹಿಡ್ಕೊಂಡು ಇವತ್ತು ದೇಶದ ಚುನಾವಣಾ ಆಯೋಗದ ಮೇಲೆ ಗೂಬೆ ಕೂರಿಸೋವಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ನೋಡಿ ಲಾಡವ್ರೆ, ಕರೆಕ್ಟಾಗಿ ಕೇಳಿಸ್ಕೊಡ್ರಿ, ನೀವು ಕೇಳಿಸ್ಕೊಳ್ಳೇಬೇಕು. ಯಾಕೆಂದರೆ ಯು ಆರ್ ಸೋ ಬ್ರಿಲಿಯಂಟ್. ನಿಮ್ಮ ವಿಸ್ಡಮನ್ನು ನೀವು ರಾಜ್ಯ ಉದ್ಧಾರ ಮಾಡೋದಕ್ಕಾಗಲಿ, ನಿಮ್ಮ ಕ್ಷೇತ್ರ ಉದ್ಧಾರ ಮಾಡೋದಕ್ಕಾಗಲಿ ಉಪಯೋಗ ಮಾಡಲ್ಲ, ಆದರೆ ಅಪಪ್ರಚಾರ ಮಾಡೋದಕ್ಕೆ ತುಂಬ ಚೆನ್ನಾಗಿ ಉಪಯೋಗ ಮಾಡ್ತೀರಾ. ನೀವು ಹೇಳೋವಂಥ ಮಾತುಗಳನ್ನು ಯಾರಾದರೂ ಅಮಾಯಕ ಕೇಳಿಸ್ಕೊಂಡ್ಬಿಟ್ರೆ ಹೌದೇನೋ ನಿಜವೇನೋ ಲಾಡಣ್ಣ ಹೇಳ್ತಾ ಇರೋದು ಅಂದ್ಕೊಂಡ್ಬಿಡ್ಬೇಕು. ಆ ರೀತಿಯಾಗಿ ಹೇಳ್ತೀರಾ. ಸಂವಿಧಾನ 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 ಅಂತ ಹೇಳುವಂಥ ವಿಪಕ್ಷಗಳು, ಇಂಡಿ ಮೈತ್ರಿಕೂಟದವರು ಬಹುಮುಖ್ಯವಾಗಿ ಇವತ್ತು ಸಂವಿಧಾನವೇ ಕೊಟ್ಟಿರುವಂಥ ಅಧಿಕಾರವನ್ನು ಚುನಾವಣಾ ಆಯೋಗದಿಂದ ಕಸಿಲಿ ಕೊಟ್ಟಿದ್ದಾರಾ ಅನ್ನೋಂಥ ಪ್ರಶ್ನೆ ಕೇಳಬೇಕು ಕೇಳಬಾರ್ದು. ನೀವೇ ಇಲ್ಲಿ ನಿಮ್ಮ ಮುಂದೆ ಪ್ರಶ್ನೆಯನ್ನು ಇಟ್ಕೊಳ್ಳಿ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಬಂಗಾಳವನ್ನು ಬಾಂಗ್ಲಾದೇಶ ಮಾಡಲು ಪಣ ತೊಟ್ಟಿದ್ದಾರಾ ಮಮತಾ ಬೇಗಮ್ ಅವರು. ಹೌದು ಸ್ನೇಹಿತರೆ, ನಾನಿವತ್ತು ನಿಮ್ಮ ಮುಂದೆ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇತ್ತೀಚೆಗೆ ಚುನಾವಣಾ ಆಯೋಗ ಒಂದು ಮಹತ್ವವಾದ ಪತ್ರಿಕಾಗೋಷ್ಠಿಯನ್ನು ಮಾಡಿ 9 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ SIR ಮಾಡ್ತೀನಿ ಅಂತ ಒಂದು ಆದೇಶವನ್ನು ಹೊರಡಿಸಿದೆ. ಇದು ತೀರ್ಮಾನ ಅವಶ್ಯಕವೂ ಕೂಡ. ಹಾಗಾಗಿ ಈಗ ಮೈ ಮೇಲೆ ಬೆಂಕಿ ಬಿದ್ದಂತೆ ಆಡ್ತಾ ಇರೋವಂಥವ್ರು ಇಂಡಿ ಮೈತ್ರಿಕೂಟದ ಗಮಂಡಿ ನಾಯಕರು. ಈ ರಾಹುಲ್ ಗಾಂಧಿ ಮತ್ತು ಅವ್ರ ಪಟಾಲಮ್ ಏನಿದೆಯಲ್ಲ, ಈ ದೇಶನ ಹೆಂಗಾದ್ರೂ ಮಾಡಿ ಅತಂತ್ರ ಮಾಡಬೇಕು ಅಂತ ಪಣ ತೊಟ್ಟಂಗೆ ಕಾಣ್ತಿದೆ. ಹಾಗಾಗಿ ಇವ್ರ ಮೈ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಕಡ್ಡಿಗೆ ಚಿಕ್ಕದಾಗ ಹೆಂಗೆ ತಡಬಡಾಯಿಸ್ತಾರೋ, ಹೆಂಗೆ ಹೊರಳಾಡ್ತಾರೋ, ಇನ್ನೊಬ್ಬರು ಅಂದರೆ ಇವಾಗ ಯಾರು ದಹನ ಆಗ್ತಿರ್ತಾನೋ ಆ ವ್ಯಕ್ತಿ ಇನ್ನೊಬ್ಬನ್ನ ಹಿಡ್ಕೊಂಡು ಅವನು ಕೂಡ ಸುಟ್ಟಾಕುವಂಥ ಪ್ರಕ್ರಿಯೆ ಕೈ ಹಾಕ್ತಾನೋ ಆ ರೀತಿಯಲ್ಲಿ ರೋಷಾವೇಶವನ್ನು ಮೆರಿತಾ ಇರೋದು. ಈ ಇಂಡಿ ಮೈತ್ರಿಕೂಟದ ಗಮಂಡಿ ನಾಯಕರೆಲ್ಲ ಸೇರಿಕೊಂಡು ಇವಾಗ ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ರಾಮಲೀಲಾ ಮೈದಾನದ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಮಟ್ಟದ ರ್ಯಾಲಿಯನ್ನು ಮಾಡ್ತಾರಂತೆ. ಸ್ನೇಹಿತರೆ, ನಾವಿಲ್ಲಿ ಸೂಕ್ಷ್ಮವಾಗಿ ನೋಡಬೇಕಾಗಿರುವಂಥ ಒಂದು ಅಂಶ ಇದೆ. ಯಾವಾಗ ಕೃಷಿ ಕಾಯ್ದೆಯನ್ನು ಜಾರಿಗೆ ತೊಗೊಂಬರ್ತೀವಿ ಅಂದರೋ ಆವಾಗಲೂ ಕೂಡ ಇದೇ ರೀತಿಯಾದಂಥ ಷಡ್ಯಂತ್ರ ನಡೆದಿತ್ತು. ಹಾಗಾಗಿ ಜವಾಬ್ದಾರಿಯುತವಾದಂಥ ದೇಶದ ನಾಗರಿಕರಾಗಿ ನಾವು ಇದನ್ನೆಲ್ಲ ಅತಿ ಸೂಕ್ಷ್ಮವಾಗಿ ಗಮನಿಸೋದು, ದೇಶದ ಆಂತರಿಕ ಭದ್ರತೆಗೆ ಎಲ್ಲೂ ಕೂಡ ಭಂಗ ಬರದೇ ಇರೋ ರೀತಿಯಲ್ಲಿ ನಮ್ಮನ್ನು ನಾವು ಜೋಪಾಸನೆ ಮಾಡೋದ್ರ ಮುಖಾಂತರ ದೇಶವನ್ನು ಜೋಪಾಸನೆ ಮಾಡಬೇಕು, ಸಂವಿಧಾನವನ್ನು ಕೂಡ ಕಾಪಾಡ್ಕೊಬೇಕು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ನಾವು ಇವತ್ತು ಒಂದು ಸಣ್ಣ ಉದಾಹರಣೆಯ ಮೂಲಕ ಇದನ್ನು ನಾವಿವತ್ತು ನೋಡ್ತಾ ಹೋಗೋಣ. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಂದು ಸುಳ್ಳನ್ನು ಪದೇ ಪದೇ ಹೇಳ್ತಾ ಇದ್ದರೆ ಜನ ಅದನ್ನು ಸತ್ಯ ಅಂತ ನಂಬುವಂಥ ಕಾಲದಲ್ಲಿ ಇವತ್ತಿರೋದು. ಹಾಗಾಗಿ SIR ಅಂದರೆ ಏನು, ಯಾವ ಉದ್ದೇಶಕ್ಕೋಸ್ಕರ SIR ಮಾಡ್ತಾರೆ, ಅದರ ಪ್ರಕ್ರಿಯೆ ಹೇಗಿರುತ್ತೆ, ಅದರಿಂದ ಏನೆಲ್ಲ ಪರಿಣಾಮಗಳು ದೇಶದಲ್ಲಿ ಉಂಟಾಗುತ್ತೆ ಚುನಾವಣೆಯಲ್ಲಿ ಅನ್ನೋವಂಥ ವಿಷಯಗಳನ್ನೆಲ್ಲ ನಾವು ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ SIR ಅಂದರೆ ಏನಪ್ಪ ಅಂತೇಳಿದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಇದು ಚುನಾವಣಾ ಆಯೋಗಕ್ಕೆ ಸಾಂವಿಧಾನಿಕವಾಗಿ ಬಂದಿರತಕ್ಕಂತಹ ಅಧಿಕಾರ. ಇದು 1950ರ ಜನಪ್ರತಿನಿಧಿಗಳ ಕಾಯ್ದೆಯ ಅಡಿಯಲ್ಲಿ ಬರುತ್ತೆ. ಇದರ 21 ಕ್ಲಾಸ್ 3ನೇ ಅನ್ವಯ ಚುನಾವಣಾ ಆಯೋಗ ಪ್ರತಿ ವರ್ಷ ಮತಪಟ್ಟಿಯ ಮತಪಟ್ಟಿ ಏನಿರುತ್ತೆ ಅದನ್ನು ಪರಿಷ್ಕರಣೆ ಮಾಡ್ತಾ ಇರುತ್ತೆ. ಆದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ 5 ವರ್ಷ 10 ವರ್ಷ ಬಿಟ್ಟಾದ ನಂತರದಲ್ಲಿ
ಮೃತರ ಹೆಸರುಗಳನ್ನು ತೆಗೆಯೋದು, ಅದನ್ನು ಮತ್ತೆ ಇವಾಗ ನಾವು ಅಪ್ಡೇಟ್ ಮಾಡ್ತೀವಲ್ಲ, ಹೊಸದಾದಂಥ ಒಂದು ಸಾಫ್ಟ್ವೇರ್ ಬಂದಾಗ ಹೆಂಗೆ ನಾವು ಮೊಬೈಲ್ಗಳನ್ನು ಅಪ್ಗ್ರೇಡ್ ಮಾಡ್ತೀವಲ್ಲ, ಆ ರೀತಿಯಾಗಿ ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಕಲಿ ಮತದಾರರಿರ್ಬೋದು, ಮೃತರ ಹೆಸರುಗಳಿರ್ಬೋದು, ವಲಸೆ ಹೋದವ್ರಿರ್ಬೋದು, ಮದುವೆ ಆಗಿ ಆ ಕಡೆಯಿಂದ ಈ ಕಡೆಗೆ ಬಂದಿರೋರು, ಗಂಡನ ಮನೆಗೆ ಬಂದಿರೋರು ತವ್ರ ಮನೆಯಲ್ಲಿ ಹೆಸರು ಉಳಿಸಿರೋದಿರ್ಬೋದು, ಈ ಎರಡೆರಡು ಕಡೆ ಮೂರು ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಿರೋದಿರ್ಬೋದು, ಇವೆಲ್ಲವೂ ಸೇರ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ವಿಶೇಷ ಪರಿಷ್ಕರಣೆಯನ್ನು ಮಾಡ್ತಕ್ಕಂಥದ್ದು ತೀರ್ಮಾನ ಅವಶ್ಯಕ. ಆದರೆ ಇದು ಎಲ್ಲ ದೇಶಗಳಲ್ಲೂ ನಡೆಯುತ್ತೆ. ಪ್ರಜಾತಂತ್ರ ವ್ಯವಸ್ಥೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಎಲ್ಲ ಕಡೆಗಳಲ್ಲೂ ನಡೆಯುತ್ತೆ. ಆದರೆ ನಮ್ಮ ದೇಶದಲ್ಲಿ ಒಂದು ಬಹಳ ಮುಖ್ಯವಾದಂಥ ಗಂಭೀರವಾದಂಥ ಸಮಸ್ಯೆ ಇದರಲ್ಲಿ ತಳಕಾಕೊಂಡಿದೆ. ಅದು ಯಾವುದಪ್ಪ ಅಂತೇಳಿದ್ರೆ ಅಕ್ರಮ ವಲಸಿಗರ ಕಾಟ. ನಮ್ಮ ದೇಶದ ಆಧಾರ್ನ ನಿಯಮಗಳನ್ನು ನೋಡುವಾಗ ಯಾವುದೇ ವ್ಯಕ್ತಿ ಭಾರತದಲ್ಲಿ ಬಂದು 6 ತಿಂಗಳುಗಳ ಕಾಲ ವಾಸ ಇದ್ದಾಗ ಆತ ಆಧಾರ್ ಕಾರ್ಡನ್ನು ಪಡ್ಕೊಬೋದು ಅನ್ನುವಂಥ ನಿಯಮ ಇದೆ. ಹಾಗಾಗಿ ಅಕ್ರಮವಾಗಿ ಒಳನುಸುಳಿ ಬಂದಂತಹ ರೋಹಿಂಗ್ಯಾ ಮುಸಲ್ಮಾನರಿರ್ಬೋದು, ಬಾಂಗ್ಲಾದೇಶದ ಮುಸಲ್ಮಾನರಿರ್ಬೋದು, ಈ ಕಡೆ ಪಾಕಿಸ್ತಾನದ ಮುಸಲ್ಮಾನರಿರ್ಬೋದು, ಇವರೆಲ್ಲ ಏನು ಮಾಡ್ತಾರೆ ಅಂತೇಳಿದ್ರೆ 6 ತಿಂಗಳ ಕಾಲ ಒಳಗಡೆ ಹೇಗೋ ನುಸುಳಿ ಬಂದು ಆಧಾರ್ ಕಾರ್ಡನ್ನು ತೊಗೊಂಡ್ಬಿಡ್ತಾರೆ. ಅದನ್ನು ಆಧಾರವಾಗಿ ಇಟ್ಕೊಂಡು ಬ್ಯಾಂಕ್ ಖಾತೆಗಳನ್ನು ಮತ್ತು ವೋಟರ್ ಐ ಡಿಗಳನ್ನು ಮಾಡಿಸ್ಕೊಂಡ್ಬಿಟ್ಟು ದೇಶದ ನಾನಾ ಭಾಗಗಳಿಗೆ ವಲಸೆ ಹೋಗ್ತಾರೆ. ಇಲ್ಲಿನ ಮೂಲ ನಿವಾಸಿಗಳ ಒಂದು ಏನು ಸವಲತ್ತುಗಳಿದೆ ಅದನ್ನು ಪಡ್ಕೊಳ್ತಾರೆ. ಮುಂದೆ ಒಂದು ದಿನ ಇವರು ದೇಶದ ಭದ್ರತೆಗೆ ಸಂಚಕಾರವನ್ನು ತಂದಿಡ್ತಾರೆ. ಹಾಗಾಗಿ SIR ಅನ್ನೋದೇನಿದೆಯಲ್ಲ, ಇದು ತೀರ್ಮಾನ ಅವಶ್ಯಕವಾಗಿ ಮಾಡಲೇಬೇಕಾಗಿರುವಂಥ ಗಂಭೀರವಾದ ವಿಚಾರ. ಈಗ ನಾವು ನೋಡೋಣ SIRನ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತೇಳಿದ್ರೆ, ಮೊಟ್ಟ ಮೊದಲನೆಯದಾಗಿ ಮುಖ್ಯ ಚುನಾವಣಾ ಆಯುಕ್ತರೇನಿದ್ದಾರೆ, ದೇಶದ ಮುಖ್ಯ ಚುನಾವಣಾ ಆಯುಕ್ತರು, ಅವರು ಹೇಳ್ತಾರೆ ಯಾವ ರಾಜ್ಯಗಳಲ್ಲಿ SIRನ್ನು ಮಾಡಬೇಕು ಅಂತ. ಅದಾದ ನಂತರದಲ್ಲಿ ಏನಾಗುತ್ತೆ ಅಂದರೆ BLOಗಳು ಅಂತಿರ್ತಾರೆ. BLOಗಳು ಅಂದರೆ ಬೂತ್ ಲೆವೆಲ್ ಏಜೆಂಟ್ಗಳು ಅಂತ. ಅಂದರೆ ಇದರಲ್ಲಿ ಪ್ರತಿ ಪಕ್ಷದ ಏಜೆಂಟ್ಸ್ ಇರ್ತಾರೆ. ಅಂದರೆ ಪ್ರತಿ ರಾಜಕೀಯ ಪಕ್ಷಕ್ಕೆ ಸೇರಿದಂಥ ಬೂತ್ ಲೆವೆಲ್ನ ಏಜೆಂಟ್ಗಳಿರ್ತಾರೆ. ಇವರು ಮತ್ತು BLOಗಳಿರ್ತಾರೆ. ಅಂದರೆ ಸರ್ಕಾರಿ ನಿಗದಿಪಡಿಸಿದಂತಹ ಬೂತ್ ಲೆವೆಲ್ ಆಫೀಸರ್ಸ್ ಇರ್ತಾರೆ. ಇವರೆಲ್ಲರೂ ಒಟ್ಟಿಗೆ ಹಳೆಯ ಮತದಾರರ ಪಟ್ಟಿ ಏನಿರುತ್ತೆ ಅದನ್ನು ತಗೊಂಡು ಇವಾಗೇನು SIRನ ಒಂದು ಫಾರಮ್ ಕೊಡ್ತಾರೆ, ಅದನ್ನು ಇಟ್ಕೊಂಡು ಮನೆಗಳಿಗೆ ತೆರಳುತ್ತಾರೆ. 3 ಬಾರಿ ಹೋಗಬೇಕಾಗುತ್ತೆ. ಮೊಟ್ಟ ಮೊದಲನೆಯದಾಗಿ ಫಾರಮನ್ನು ಕೊಡಲಿಕ್ಕೆ ಹೋಗ್ತಾರೆ. ಅದಾದ ಮೇಲೆ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಹೋಗ್ತಾರೆ. 3ನೇ ಬಾರಿಯಾಗಿ ಯಾವ ವ್ಯಕ್ತಿಯ ಮಾಹಿತಿಗಳು ಸರಿ ಇರೋದಿಲ್ವೋ ಅದನ್ನು ಮತ್ತೆ ಕ್ರಾಸ್ ಚೆಕ್ ಮಾಡಲಿಕ್ಕೆ ಹೋಗ್ತಾರೆ. ಹಾಗಾಗಿ 3 ಬಾರಿಯೂ ಸರಿಯಾಗಿ ಬರಲಿಲ್ಲ ಅಂತ ಹೇಳಿದಂಥ ಪಕ್ಷದಲ್ಲಿ ಅಂಥ ವ್ಯಕ್ತಿಯ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗುತ್ತೆ. ಅದರಲ್ಲಿ ಅವ್ರು ಮ್ಯಾಚ್ ಮಾಡ್ತಾರೆ ಎಲ್ಲರೂ. ಹಾಗಾಗಿ ಇವಾಗ 2003, 2004ನೇ ಇಸ್ವಿಯಿಂದ ಈ ರಾಜ್ಯಗಳಲ್ಲಿ ಯಾರ್ಯಾರು ವಾಸ ಆಗಿದ್ದಾರೋ ಆ ಎಲ್ಲ ನಾಗರಿಕರ ಒಂದು ಮತಪಟ್ಟಿಯನ್ನು ದೃಢೀಕರಣಪಡಿಸೋದು ಈ ಪ್ರಕ್ರಿಯೆ SIRನಿಂದ ನಡೀತಿರ್ತಕ್ಕಂಥದ್ದು. ಆದರೆ ಇದನ್ನು ಕಂಡಂತಹ ಮಮತಾ ದೀದಿ, ಮಮತಾ ಬೇಗಮ್ ಅಂತ ಇವತ್ತೆಲ್ಲ ಏನು ಕರೆಸ್ಕೊಳ್ತೀಯಾರಲ್ಲ, ಈ ಅಮ್ಮನ ರೌದ್ರ ಅವತಾರವನ್ನು ನೀವು ನೋಡಬೇಕು. ಇತ್ತೀಚೆಗೆ ಈ ಅಮ್ಮ ಕೋಲ್ಕತ್ತಾದಲ್ಲಿ 3 ಕಿಲೋಮೀಟರ್ಗಳ ರ್ಯಾಲಿಯನ್ನು ಮಾಡಿದ್ರು. ಯಾವುದೇ ಕಾರಣಕ್ಕೂ ಕಾಗಜ್ನೇ ದಿಕ್ಕಾಯಂಗೆ ನೀವು ಅಮಾನವೀಯವಾದಂಥ SIRನ್ನು ಮಾಡೋದ್ರ ಮುಖಾಂತರ ಅಮಾಯಕ ಜನರ ಜೀವನವನ್ನು ಬಲಿ ತೊಗೊಳ್ತಾ ಇದ್ದೀರಾ ಅಂತ ಗೂಬೆಯನ್ನು ಕೂರಿಸಿದ್ರು ಚುನಾವಣಾ ಆಯೋಗದ ಮೇಲೆ. ಅದಾದಮೇಲೆ ಇವಾಗ BLOಗಳು ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್ ಏನಿದ್ದಾರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ನೀವು 10 ವರ್ಷದಲ್ಲಿ ಮಾಡಿಸೋವಂಥ ಕೆಲಸನ ಕೇವಲ 3 ತಿಂಗಳಲ್ಲಿ 1 ತಿಂಗಳಲ್ಲಿ ಮಾಡೋಕ್ಕೆ ಕೇಳಿದ್ರೆ ಅವ್ರು ಒತ್ತಡದಿಂದ ಇದನ್ನು ಮಾಡ್ಕೊಳ್ತಿದ್ದಾರೆ ಅಂತೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂತ SIRನ್ನು ತಡೆಯುವಂಥ ಪ್ರಕ್ರಿಯೆ ಶುರುವಾಯಿತು. ತಮಿಳುನಾಡಲ್ಲಿ ಉರಿ ಶುರುವಾಯಿತು, ಕೇರಳದಲ್ಲಿ ಉರಿ ಶುರುವಾಯಿತು, ಪಶ್ಚಿಮ ಬಂಗಾಳದಲ್ಲಿ ಉರಿ ಶುರುವಾಗಿ ಇವಾಗೆಲ್ಲ ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟಿದ್ದಾರೆ. ಆದರೆ ಇದರ ಹಿಂದೆ ಬಿಹಾರದ SIR ನಡೆದಾಗ ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಹೇಳಿದೆ, ಎಲ್ಲ ದಾಖಲಾತಿಗಳನ್ನು ತಗೊಂಡು SIRನ್ನು ಮಾಡ್ತಕ್ಕಂಥದ್ದು ತೀರ್ಮಾನ ಅವಶ್ಯಕ. ಆಧಾರ್ ಕಾರ್ಡ್ನ ಹಿನ್ನೆಲೆಯಿಂದಲೂ ಕೂಡ ನೀವು SIRನ್ನು ಮಾಡಿ ಅನ್ನುವಂಥ ಸ್ಪಷ್ಟತೆಯನ್ನು ಕೊಟ್ಟಿದೆಯಲ್ಲ, ಅದು ಕೊಟ್ಟಾದ ಮೇಲೂ ಹೇಗಾದರೂ ವಿಳಂಬ ಧೋರಣೆಯನ್ನು ಮಾಡಬೇಕು, SIRನ್ನು ಸುಸೂತ್ರವಾಗಿ ನಡಿಬಾರ್ದು ಅಂತ ಹೇಳುವಂಥ ವಿಷಯವನ್ನು ಇಟ್ಕೊಂಡು ವಿಪಕ್ಷಗಳು ಇವತ್ತು ಒಂದು ಹಠಕ್ಕೆ ಬಿದ್ದು ಇವತ್ತು ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ರ್ಯಾಲಿಯನ್ನು ಮಾಡೋದ್ರ ಮುಖಾಂತರ ಒಂದು ಅರಾಜಕತೆಯ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಿರುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಆದರೆ
ಕೈಲಾಗ್ದವನು ಮೈ ಪರ್ಚ್ಕೊಂಡ ಅನ್ನೋ ರೀತಿಯಲ್ಲಿ ಚುನಾವಣೆಯಲ್ಲಿ ನಾವೇನೇನು ತಪ್ಪುಗಳನ್ನು ಮಾಡ್ಕೊಂಡಿದ್ದೀವಿ, ಅದರಿಂದ ನಮಗೆ ಚುನಾವಣೆಯಲ್ಲಿ ಸೋಲಾಯಿತು ಅನ್ನೋದನ್ನು ಒಪ್ಕೊಳೋದನ್ನು ಬಿಟ್ಬಿಟ್ಟು ರಾಹುಲ್ ಗಾಂಧಿಯವರು ಬಾಲಗ್ರಹ ಪೀಡೆ ಹಿಡ್ದಿರೋ ಮಕ್ಕಳು ರಚ್ಚೆ ಹಿಡಿತಾರಲ್ಲ, ರಚ್ಚೆ ಹಿಡಿಯೋದು ಅಂತಾರೆ ಇದನ್ನು. ನಾನು ಹೇಳಿದ್ದೆ ರೈಟ್ ಅನ್ನೋದನ್ನು. ಹಾಗಾಗಿ ರಚ್ಚೆ ಹಿಡ್ಕೊಂಡು ಇವತ್ತು ದೇಶದ ಚುನಾವಣಾ ಆಯೋಗದ ಮೇಲೆ ಗೂಬೆ ಕೂರಿಸೋವಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಇವಾಗ ರಾಹುಲ್ ಗಾಂಧಿಯವರು ಏನು ಕೆಂಡಾಮಂಡಲರಾಗಿ ವೀರಾವೇಶವನ್ನು ತೋರ್ತಿಯಾರಲ್ಲ, ಈ ದೇಶದ ಬಹು ಪ್ರಮುಖ ಹುದ್ದೆಗಳಲ್ಲಿದ್ದಂಥ ಪ್ರತಿಷ್ಠಿತರು 272 ಜನ ಇವತ್ತು ಬಹಿರಂಗವಾಗಿ ಪತ್ರವನ್ನು ಬರೆದಿದ್ದಾರೆ. ಸಾಂವಿಧಾನಿಕ ಸಂಸ್ಥೆಯಾದಂಥ ಚುನಾವಣಾ ಆಯೋಗದ ಮೇಲೆ ನೀವು ಈ ರೀತಿಯಾದಂಥ ಸುಳ್ಳು ಆರೋಪಗಳನ್ನು, ಆಧಾರರಹಿತವಾದ ಆರೋಪಗಳನ್ನು ಮಾಡಬಾರ್ದು ಅಂತ. ಇದರಲ್ಲಿ ಯಾರ್ಯಾರು ಇರೋದು? ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು, ಅದಾದಮೇಲೆ IAS ಇರ್ತಾರಲ್ಲ ಅಧಿಕಾರಿಗಳು, ಮತ್ತು ಡಿಫೆನ್ಸು ರಾದಲ್ಲೆಲ್ಲ ಸೇವೆ ಸಲ್ಲಿಸಿ ನಿವೃತ್ತರಾದಂಥ ಪ್ರಮುಖವಾದಂಥ ಹುದ್ದೆಗಳಲ್ಲಿದ್ದಂತಹ ಅಧಿಕಾರಿಗಳು ಇವತ್ತು ಈ ರೀತಿಯಾಗಿ ರಾಹುಲ್ ಗಾಂಧಿ ಅವರಿಗೆ ಚೀಮಾರಿಯನ್ನಾಗ್ತಿದ್ದಾರೆ. ಆದರೂ ಕೂಡ ಈ ನಾಚಿಕೆ ಇಲ್ಲದೆ ಇರೋವಂಥ ಮನುಷ್ಯ ಇವತ್ತು ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇರೋದು ತುಂಬ ಹೇಸಿಗೆ ತರಿಸಿದೆ. ಇದು ಯಾರಿಗೆ ನೋವಾದರೂ ಪರವಾಗಿಲ್ಲ, ಆದರೆ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನನಗಂತೂ ತುಂಬ ನೋವಾಗ್ತಿದೆ. ನೋಡಿ, ಬಿಹಾರದಲ್ಲಿ ಇವರು ಸೋತೋದ್ಮೇಲೆ ಇವರು ಚುನಾವಣೆಯ ಫಲಿತಾಂಶದ ಬಗ್ಗೆ ಹೇಳ್ತಾ ಇರೋವಂಥ ಹೇಳಿಕೆಗಳು ನೋಡಿದ್ರೆ ಎಂಥ ಒಬ್ಬ ಸಾಮಾನ್ಯ ನಾಗರಿಕನಿಗೂ ಕೂಡ ನಗು ತರಿಸುತ್ತೆ. ಅದರಲ್ಲೂ ಕೂಡ ಕೂಲಿಂಗ್ ಗ್ಲಾಸ್ ಸಂತೋಷ್ ಲಾಡೋರು ಇದ್ದಾರಲ್ಲ, ಅವ್ರು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಬಂದ್ಬಿಟ್ಟು ಹೇಳ್ತಾ ಇರ್ತಾರೆ, ಮತದಾನದ ಶೇಕಡಾವಾರು ಹಂಚಿಕೆ ಇದೆಯಲ್ಲ ಅದನ್ನು ನೋಡಿದಾಗ ನಮಗೆ ಡೌಟ್ ಬರ್ತಿದೆ ಅಂತ. ಅಂದರೆ ಇವಾಗ ಒಂದು ಪಕ್ಷಕ್ಕೆ 33% ಬಿದ್ದಿದೆ, ಒಂದು ಪಕ್ಷಕ್ಕೆ 26% ಬಿದ್ದಿದೆ. ಆ ಲೆಕ್ಕಾಚಾರದಲ್ಲಿ ನೋಡುವಾಗ RJD ಅವ್ರಿಗೆ ಶೇಕಡಾವಾರು ಮತಗಳಿಕೆ ಜಾಸ್ತಿ ಇದೆ, ಆದರೆ BJPಗೆ ಕಡಿಮೆ ಶೇಕಡಾವಾರು ಮತಗಳು ಬಿದ್ದಿರೋದು. ಹಾಗಾಗಿ BJP ಹೇಗೆ 90 ಸ್ಥಾನಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ, RJD ಯಾಕೆ ಕಡಿಮೆ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ. ನೋಡಿ, ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರೋ ಅವ್ರು ನೋಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇವಾಗ 100 ಜನ ಮತದಾರರು ಮತದಾನವನ್ನು ಮಾಡ್ತಾರೆ ಅಂತ ನೀವೆಲ್ಲರೂ ಇಟ್ಕೊಳ್ಳಿ. ಆ 100 ಜನ ಮತದಾರರು ಮತದಾನವನ್ನು ಮಾಡಿದಾಗ ಅದರಲ್ಲಿ 5-6 ಪಕ್ಷಗಳು ಸ್ಪರ್ಧೆ ಮಾಡಿರ್ತವೆ ಚುನಾವಣೆಯಲ್ಲಿ. ಆವಾಗ ಮತದಾರರು ಅವ್ರಿಗೆ ಯಾರ ಮೇಲೆ ಆಸೆ ಇರುತ್ತೋ, ಯಾವ ಪಕ್ಷದ ಮೇಲೆ ಮತದಾನ ಮಾಡಬೇಕು ಅಂತಿರ್ತಾರೋ ಮಾಡ್ತಾರೆ. ಆವಾಗ ಮತಗಳು ವಿಭಜನೆ ಆಗ್ತವೆ. ಯಾವ್ಯಾವ ಪಕ್ಷಕ್ಕೆ ಎಷ್ಟು ಜನ ಮತ ಹಾಕಿದಾರೋ ಅದರ ಅಡಿಯಲ್ಲಿ ಪರ್ಸೆಂಟೇಜನ್ನು ಡಿವೈಡ್ ಮಾಡ್ತಾರೆ. ಹಾಗಾಗಿ ಇವಾಗ ಅಲ್ಲಿ ಬಿಹಾರದಲ್ಲಿ 33%, 23%, 29% ಈ ಥರ ತೊಗೊಂಡಿದೆ. ಆದರೆ ಸ್ಪರ್ಧೆ ಮಾಡಿರೋವಂಥ ಸೀಟ್ಗಳನ್ನು ನೋಡಬೇಕಲ್ಲ. ಲಾಡವ್ರೆ, ಕರೆಕ್ಟಾಗಿ ಕೇಳಿಸ್ಕೊಳ್ರಿ, ನೀವು ಕೇಳಿಸ್ಕೊಳ್ಳೇಬೇಕು. ಯಾಕೆಂದರೆ ಯು ಆರ್ ಸೋ ಬ್ರಿಲಿಯಂಟ್. ನಿಮ್ಮ ವಿಸ್ಡಮನ್ನು ನೀವು ರಾಜ್ಯ ಉದ್ಧಾರ ಮಾಡೋದಕ್ಕಾಗಲಿ, ನಿಮ್ಮ ಕ್ಷೇತ್ರ ಉದ್ಧಾರ ಮಾಡೋದಕ್ಕಾಗಲಿ ಉಪಯೋಗ ಮಾಡಲ್ಲ, ಆದರೆ ಅಪಪ್ರಚಾರ ಮಾಡೋದಕ್ಕೆ ತುಂಬ ಚೆನ್ನಾಗಿ ಉಪಯೋಗ ಮಾಡ್ತೀರಾ. ನೀವು ಹೇಳೋವಂಥ ಮಾತುಗಳನ್ನು ಯಾರಾದರೂ ಅಮಾಯಕ ಕೇಳಿಸ್ಕೊಂಬಿಟ್ರೆ ಹೌದೇನೋ ನಿಜವೇನೋ ಲಾಡಣ್ಣ ಹೇಳ್ತಾ ಇರೋದು ಅಂದ್ಕೊಂಬಿಡ್ಬೇಕು. ಆ ರೀತಿಯಾಗಿ ಹೇಳ್ತೀರಾ. ನೋಡಿರಿ, ಇಲ್ಲಿ RJD ಇರ್ಬೋದು, BJP ಇರ್ಬೋದು, ಮತ್ತು JDU ಇರ್ಬೋದು, ಬೇರೆ ಬೇರೆ ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ನಿಮ್ಮ ಕಾಂಗ್ರೆಸ್ ಪಾರ್ಟಿ ಎಷ್ಟು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತ್ತು? 66 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು. ನೀವು ಪಡ್ಕೊಂಡಂಥ ಶೇಕಡಾವಾರು ಮತದಾನ ಎಷ್ಟಿರ್ಬೋದು ನೀವು ನೋಡ್ಕೊಳ್ಳಿ. ಗೆದ್ದಂಥ ಸ್ಥಾನಗಳು ಎಷ್ಟಿರ್ಬೋದು ನೋಡ್ಕೊಳ್ಳಿ. RJD ಅವರು 143 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿಯಾರಲ್ಲ. BJP ಸ್ಪರ್ಧೆ ಮಾಡಿದ್ದೆಷ್ಟು? ಅತಿ ಕೇವಲ 101 ಸ್ಥಾನಗಳಲ್ಲಿ. ಆದರೆ ಅವರು ಜಾಸ್ತಿ ಸ್ಥಾನಗಳನ್ನು ಗೆದ್ದರು. ಅಂದರೆ ನೀವು 101 ಸ್ಥಾನಗಳಲ್ಲಿ ಸ್ಪರ್ಧಿಸಿದಂತಹ BJPಯ ಶೇಕಡಾವಾರು ಮತದಾನವನ್ನು RJD ಸ್ಪರ್ಧಿಸಿದಂಥ 143 ಕ್ಷೇತ್ರಗಳಿಗೆ ಹಾಕ್ಬಿಟ್ಟು ಹೋಲಿಕೆ ಮಾಡಿಬಿಟ್ರೆ ನಂಬಕ್ಕೆ ಯಾರಾದರೂ ಇಲ್ಲಿ ಅಮಾಯಕರಿದ್ದಾರೇನ್ರಿ? ಸಾಮಾನ್ಯ ನಾಗರಿಕನಾಗಿ ಒಬ್ಬ ಆಟೋ ಡ್ರೈವರ್ ಆಗಿ ನನಗೆ ಗೊತ್ತಾಗ್ತಿದೆಯಲ್ರಿ ನೀವು ಹೇಳ್ತಾ ಇರೋದು ಕಟು ಸುಳ್ಳು ಅಂತ. ಸತ್ಯಕ್ಕೆ ದೂರವಾಗಿರೋ ವಿಷಯ. ಪಾಪ ನಿಮಗೆಲ್ಲ ಸಂವಿಧಾನಿಕ ಬದ್ಧವಾಗಿ ಹೇಳ್ಬೇಕಲ್ಲ, ಹಂಗೆ ಹೇಳ್ತಿದ್ದೀರಾ ಅಂತ ನಮ್ಮಂಥವ್ರಿಗೆ ಗೊತ್ತಾವಾಗ ನಿಮಗೆ ಗೊತ್ತಾಗಲ್ವಾ? ಆದರೆ ಅಡ್ಗೋಡೆ ಮೇಲೆ ದೀಪ ಇಡಬೇಕು, ಗೊಂದಲವನ್ನು ಸೃಷ್ಟಿ ಮಾಡಬೇಕು, ದೇಶವನ್ನು ಅರಾಜಕತೆಗೆ ದುಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ನೀವೆಲ್ಲ ಹೇಳ್ತೀರಾ. ನಿಮಗೆಲ್ಲ ನಾಚಿಕೆ ಆಗಬೇಕು ಅಂತ ನಾನು ನಿಮ್ಮ ಮೂಲಕ ಹೇಳ್ತೀನಿ. ಇನ್ನು ನಾವು SIR ವಿಷಯಕ್ಕೆ ಬರೋಣ. SIR ಇವಾಗ ಮಾಡ್ತೀಯಾರಲ್ಲ, ಈಗ ಇದರಲ್ಲಿ ನೋಡಿ, ಪಶ್ಚಿಮ ಬಂಗಾಳದ ಒಂದು ಅಂಕಿಅಂಶಗಳನ್ನು ನೋಡುವಾಗ ಯಾವಾಗ ಕಳೆದ ಬಾರಿಯಲ್ಲಿ ಚುನಾವಣೆ ನಡೀತೋ ಆವಾಗ ಅಲ್ಲಿನ ಅಧಿಕೃತ ಮತದಾರರ ಪಟ್ಟಿಯಲ್ಲಿ 7,60,00,000 ಚಿಲ್ಲರೆ ಜನ ಇದ್ದಾರೆ. ಆದರೆ 2004ರಲ್ಲಿ ಏನು SIR ಆಯ್ತಲ್ಲ, ಆಗಿನ ಮತದಾರರ ಸಂಖ್ಯೆಯನ್ನು ನೋಡುವಾಗ 4,07,00,000 ಜನರು ಇದ್ದರು. ಆದರೆ ಇವಾಗ ಆಧಾರ್ನ ಮಾಹಿತಿಗಳ ಪ್ರಕಾರ ನೋಡಬೇಕಾದ್ರೆ 2004ರಿಂದ ಇಲ್ಲಿವರೆಗೂ 18 ವರ್ಷ ತುಂಬಿದಂಥವ್ರು 3 ಕೋಟಿ ಜನ ಆ್ಯಡ್ ಆಗಿದ್ದಾರೆ.
ಅದನ್ನೆಲ್ಲ ಸೇರಿಸಿದಾಗ 7 ಕೋಟಿ ಚಿಲ್ಲರೆ ಬರುತ್ತೆ, 7 ಕೋಟಿ 7 ಲಕ್ಷ ಚಿಲ್ಲರೆ ಏನೋ ಬರುತ್ತೆ. ಆದರೆ ಈಗ ಅಲ್ಲಿರ್ತಕ್ಕಂಥದ್ದು 7 ಕೋಟಿ 60 ಲಕ್ಷ ಜನರಿದ್ದಾರೆ. ಕರೆಕ್ಟ್ ಆಯ್ತಲ್ವಾ? ಹಾಗಾಗಿ ಇಲ್ಲೇ ನಾವು ನೋಡ್ತಾ ಇರುವಾಗ 50ರಿಂದ 55 ಲಕ್ಷ ಜನರದು ಬೋಗಸ್ ವೋಟರ್ಸ್ ಇದ್ದಾರೆ ಅಂತ ಹೇಳುವಂಥ ಅಂಶ ಬೆಳಕಿಗೆ ಬರ್ತಿದೆ. ಅದಾದಮೇಲೆ ವಲಸೆ ಹೋಗಿರೋರು ಇರ್ಬೋದು, ವಲಸೆ ಬಂದಿರೋರು ಇರ್ಬೋದು, ಮತ್ತು ಮದುವೆ ಆಗಿ ತಂದೆ ತಾಯಿಯ ಮನೆಯನ್ನು ಬಿಟ್ಟು ತವರನ್ನು ಬಿಟ್ಟು ಗಂಡನ ಮನೆಗೆ ಹೋದಂಥ ಹೆಣ್ಮಕ್ಳು ಟ್ರಾನ್ಸ್ಫರ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಅದೊಂದಷ್ಟು ಸೇರ್ಪಡೆ ಆಗಿರುತ್ತೆ. ಮತ್ತು ಮೃತರ ಹೆಸರುಗಳು ಇರುತ್ತೆ. ಹಾಗಾಗಿ ಇದನ್ನೆಲ್ಲ ನೋಡುವಾಗ ಚುನಾವಣಾ ಆಯೋಗಕ್ಕೆ ಸ್ಪಷ್ಟವಾಗಿ ಅನುಮಾನ ಏನು ಬರ್ತಿದೆ ಅಂತೇಳಿದ್ರೆ 1 ಕೋಟಿ 10 ಲಕ್ಷಕ್ಕೂ ಮಿಗಿಲಾದಂತಹ ಬೋಗಸ್ ಮತಗಳು ಇಲ್ಲಿ ಉಳಿದಿದೆ, ಎಲ್ಲಿ ಪಶ್ಚಿಮ ಬಂಗಾಳದ ಮತದಾರರ ಪಟ್ಟಿಯಲ್ಲಿ. ಹಾಗಾಗಿ ಅದನ್ನು ಇವಾಗ ತೀವ್ರ ಪರಿಷ್ಕರಣೆಯನ್ನು ಮಾಡೋದ್ರ ಮುಖಾಂತರ ಅವುಗಳನ್ನೆಲ್ಲ ತೆರವು ಮಾಡಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆಧಾರ್ನ ಒಂದು ಮಾಹಿತಿಯ ಪ್ರಕಾರ ನೋಡೋದಾದರೆ 35 ಲಕ್ಷಕ್ಕೂ ಮೀರಿದಂತಹ ಯಾರು ಮೃತ ಮತದಾರರಿದ್ದಾರೆ ಅವರ ಯಾವುದೇ ಮಾಹಿತಿಗಳನ್ನು ಅವರ ಕುಟುಂಬಸ್ಥರು ಆಧಾರ್ನೊಂದಿಗೆ ಹಂಚ್ಕೊಂಡಿಲ್ಲ. ಹಾಗಾಗಿ ಅವರ ಹೆಸರುಗಳೆಲ್ಲ ಆಧಾರ್ ಕಾರ್ಡ್ನಲ್ಲಿ ಇನ್ನೂ ಸಕ್ರಿಯವಾಗಿ ಉಳಿದಿದೆ. ಮಾಡಬಾರ್ದಾ? ಯಾಕೆ ರಾಹುಲ್ ಗಾಂಧಿ ಅವ್ರಿಗೆ ಈ ರೀತಿಯಾದಂಥ ಕೆಂಡಾಮಂಡಲ ಆಗುತ್ತೆ? ಮೈಯೆಲ್ಲ ಇಚ್ಚಿಂಗ್ ಯಾಕಾಗುತ್ತೆ ಇವ್ರಿಗೆ? ಯಾಕೆ ಮೈಯೆಲ್ಲ ತುರಿಕೆ ಉಂಟಾಗುತ್ತೆ SIR ಮಾಡಿದ್ರೆ? ಯಾವುದೇ ಕಾಲದಲ್ಲಿ SIR ಮಾಡಲಿಲ್ವಾ? ನೋಡಿ, ಅದಕ್ಕೆ ಗೃಹ ಮಂತ್ರಿಗಳು ತುಂಬ ಕಠಿಣವಾಗಿ ಹೇಳಿದ್ದಾರೆ, ತುಂಬ ಕಹಿಯಾಗಿ ಅವ್ರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮ ಮುತ್ತಾತನ ಕಾಲದಲ್ಲಿ ಮಾಡಿದ್ದಾರೆ, ನಿಮ್ಮ ಅಜ್ಜಿಯ ಕಾಲದಲ್ಲಿ ಮಾಡಿದ್ದಾರೆ, ನಿಮ್ಮ ತಂದೆಯವರ ಕಾಲದಲ್ಲಿ ಮಾಡಿದ್ದಾರೆ, ನಿಮ್ಮ ತಾಯಿಯವರು ಕೂಡ ಇದ್ದಾಗ SIRನ್ನು ಮಾಡಿದ್ದಾರೆ. ನಾವ್ಯಾಕೆ ಮಾಡಬಾರ್ದು ಅನ್ನುವಂಥ ಪ್ರಶ್ನೆ ಬಂದಿದೆ. ಹಾಗೆ ನಾವು ತಮಿಳ್ನಾಡನ್ನು ನೋಡುವಾಗ ಕರುಣಾನಿಧಿ ಅವ್ರ ಕಾಲದಲ್ಲೂ ಕೂಡ SIR ಆಗಿರ್ಬೋದಲ್ಲ, ಯಾಕೆ ಇವಾಗ ಇವ್ರಿಗೆ ಇಷ್ಟೊಂದು ಮೈಯೆಲ್ಲ ಉರಿ ಆಗಬೇಕು? ಕೇರಳದಲ್ಲಿ ಮಾಡಬಾರ್ದಾ? ನೋಡಿ, ಇವಾಗ ನಾವು ಬರೋಣ, ನಿಜವಾದ ವಿಷಯ ಇಲ್ಲಿ ಅಡಗಿದೆ. ಈ 1 ಕೋಟಿ ಮತದಾರರಲ್ಲಿ 30ರಿಂದ 35 ಲಕ್ಷ ಜನ ಏನಿದ್ದಾರೆ ಮೃತರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿರೋದು, ಅದನ್ನು ತೆಗಿಬೇಕಾಗುತ್ತೆ. ಮತ್ತು ಇನ್ನು ಕೆಲವರು ವಲಸೆ ಹೋಗಿರ್ತಾರೆ, ಉದ್ಯೋಗದ ನಿಮಿತ್ತವಾಗಿ ಪರ್ಮನೆಂಟಾಗಿ ಹೊಟ್ಟೋಗಿರ್ತಾರೆ, ಅವರ ಹೆಸರುಗಳನ್ನು ತೆಗಿಬೇಕು. ಯಾರ್ಯಾರು ಮಹಿಳೆಯರು ಬೇರೆ ಅಂದರೆ ಮದುವೆ ಆಗಿ ಬೇರೆ ಕುಟುಂಬಗಳ ಜೊತೆ ಹೋಗಿ ತಂದೆ ಮನೆಯಲ್ಲೂ ಅಲ್ಲೂ ಉಳಿಸ್ಕೊಂಡಿದ್ದಾರೆ, ಅವರ ಹೆಸರುಗಳನ್ನು ತೆಗಿಬೇಕು. ಮತ್ತು ಹೊಸದಾಗಿ ಸೇರ್ಪಡೆ ಆಗಿರುವಂಥವ್ರ ಸೂಕ್ತ ಮಾಹಿತಿಗಳನ್ನು ಪಡ್ಕೋಬೇಕು. ಯಾರಿಗೆ ಈಗ ಚುನಾವಣೆ ಬರೋದ್ರಿಂದ 2026ರಲ್ಲಿ ಯಾರು ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ಸೇರ್ಪಡೆ ಮಾಡಬೇಕು ಅವರ ಮಾಹಿತಿಯನ್ನು ತಗೋಬೇಕು. ಈ ಎಲ್ಲ ವಿಷಯಗಳನ್ನು ಸೇರಿಕೊಂಡಂತೆ ಇವಾಗ ಮತಪಟ್ಟಿಯ ಪರಿಷ್ಕರಣೆ ನಡೀತಿದೆ. ಹಾಗಾದರೆ ಈಗ ನಾವು ಮಾಲ್ಡಾ ಇರ್ಬೋದು, ಮುರ್ಷಿದಾಬಾದ್ ಇರ್ಬೋದು, ಕೋಲ್ಕತ್ತಾ ಇರ್ಬೋದು, ಎಲ್ಲೆಲ್ಲಿ ಬಾಂಗ್ಲಾದೇಶದ ಬಾರ್ಡರ್ಗಳ ಚೆಕ್ ಪೋಸ್ಟ್ ಇದೆಯೋ ಅಲ್ಲಿ ಎಲ್ಲ ಗಂಟು ಮೂಟೆ ಕಟ್ಕೊಂಡು ಓಡ್ತೀಯಾರಲ್ರಿ. ಕೋಲ್ಕತ್ತಾದ ಗುಲ್ಶನ್ ಕಾಲೋನಿ ಅಂತೆ, ಗುಲ್ಶನ್ ಕಾಲೋನಿ ಅನ್ನೋವಂಥ ಜಾಗದಲ್ಲಿ 2 ಲಕ್ಷ ಜನ ಇದ್ರಂತೆ. ಅಲ್ಲಿ ಹುಡ್ಕ್ಲಿಕ್ಕೆ ಹೋಗಿ ಫಾರಮನ್ನು ಕೊಡೋಕ್ಕೆ ಹೋದರೆ 20,000 ಜನನೂ ಕೈಗೆ ಸಿಗ್ತಿಲ್ಲ ಅನ್ನೋದು ಹೇಳೋದಾದರೆ ಇನ್ನು ಉಳಿದಂಥ 1,80,000 ಜನ ಎಲ್ಲಿ ಹೊರಟೋದ್ರು ಅನ್ನೋವಂಥ ಪ್ರಶ್ನೆ ಬರ್ತಿದೆ. ಕಳೆದ 3 ತಿಂಗಳಿಂದ BSF ಅವರು ಅಧಿಕೃತವಾಗಿ ಹಿಡಿದಿರೋವಂಥ ಜನ 8,000 ಜನ ಸಿಗಾಕೊಂಡಿದ್ದಾರೆ. ಇದು ಹೇಗೆ? BSFನ ಅಧಿಕೃತ ಮಾಹಿತಿಗಳು ಹೇಳೋ ಪ್ರಕಾರ ನಮಗೆ ತಿಂಗಳೆಲ್ಲ ಹೋದ್ರೂ 100ರಿಂದ 150 ಜನ ಆ ಥರ ಈ ಥರ ಹಿಂಗೆ ಅದ್ಲಿ ಬದಲಿ ಆಗ್ತಿದ್ರು. ಆದರೆ ಇವತ್ತು ಅದು ಸಾವಿರಗಳ ಚಿಲ್ಲರೆಯಲ್ಲಿ ನಡೀತಿದೆ ಅಂತ ಹೇಳ್ತಿದ್ದಾರೆ. ಸಿಲಿಗುಡಿ ಕಾರಿಡಾರ್ ಇದೆಯಲ್ಲ, ಅಲ್ಲಿರುವಂತಹ ಸೇನಾ ನೆಲೆಯಲ್ಲಿ ಒಬ್ಬ ಸಿಕ್ಕಾಕೊಂಡಿದ್ದಾನೆ ಮೊನ್ನೆ. ಅವನ ಹತ್ರ ಆಧಾರ್ ಕಾರ್ಡ್ ಇದೆ, ವೋಟರ್ ID ಇದೆ, ಎಲ್ಲ ಇದೆ, ಆದರೆ ಅವನು ಬಾಂಗ್ಲಾದೇಶಿ. ಹಾಗಾಗಿ ಇವತ್ತು ಸೇನಾ ನೆಲೆಯಲ್ಲಿ ಕೂಡ ಇದು ಚೆಕ್ಕಿಂಗ್ ನಡೀತಿರೋದು, ಯಾರ್ಯಾರು ಈ ಥರ ಬಂದು ತಪ್ಪು ದಾಖಲಾತಿಗಳನ್ನು ಕೊಟ್ಟು ಕೆಲಸಕ್ಕೆ ಸೇರಿದ್ದಾರೆ ಅಂತ. ಇಂಥ ಒಂದು ಪರಿಸ್ಥಿತಿಯನ್ನು ಮಮತಾ ದೀದಿ ಸರ್ಕಾರ ಅಲ್ಲಿ ನಿರ್ಮಾಣ ಮಾಡಿರೋದು ಇದು ಗಂಭೀರವಾದ ವಿಷಯವೋ ಅಲ್ಲವೋ ಅನ್ನೋದನ್ನು ಈ ದೇಶದ ಪ್ರತಿಯೊಬ್ಬ ನಾಗರಿಕನೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ನೋಡಿ, ಈಗ ಈ 1 ಕೋಟಿ ಮತದಾರರು ತೆಗೆದು ಹಾಕಿದರೆ 1 ಕೋಟಿ ಅಥವಾ ಅದು 90 ಲಕ್ಷ ಬರ್ಬೋದು, 80 ಲಕ್ಷ ಬರ್ಬೋದು, ಆದರೆ ಅದು ಚುನಾವಣಾ ಆಯೋಗ ನಿರ್ಧಾರ ಮಾಡುತ್ತೆ. ಹಾಗಾಗಿ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ, ಈ ದೇಶದ ಸುಪ್ರೀಂ ಕೋರ್ಟ್ನ ಅಣತಿಯ ಮೇಲೆ, ಕಾನೂನಿನ ಮೇಲೆ 1987ಕ್ಕಿಂತ ಮುಂಚೆ ಯಾರು ಈ ದೇಶದಲ್ಲಿ ಹುಟ್ಟಿದಾರೋ ಅವರೆಲ್ಲರೂ ಈ ದೇಶದವರೇ. ಆದರೆ 2004ನೇ ಇಸ್ವಿಯಿಂದ ಯಾರಿಗೆ 18 ವರ್ಷ ಆಗಿದೆ, ಯಾರು ಮತದಾರರ ಪಟ್ಟಿಯಲ್ಲಿದ್ದಾರೆ, ಅವರು 2004ನೇ ಇಸ್ವಿ ಹಿಂದೆ ಅವರ ಪೂರ್ವಜರು ಎಲ್ಲಿದ್ದರು ಅನ್ನುವಂಥ ಸೂಕ್ತ ಮಾಹಿತಿಯನ್ನು ಕೊಡಬೇಕು. ಅದರಲ್ಲಿ ಏನು ತಪ್ಪಿದೆ? ಹಾಗಾದರೆ ಸಂವಿಧಾನ ಅಂತ ಹೇಳುವಂಥ ವಿಪಕ್ಷಗಳು, ಇಂಡಿ ಮೈತ್ರಿಕೂಟದವರು ಬಹುಮುಖ್ಯವಾಗಿ ಇವತ್ತು ಸಂವಿಧಾನವೇ ಕೊಟ್ಟಿರುವಂಥ ಅಧಿಕಾರವನ್ನು ಚುನಾವಣಾ ಆಯೋಗದಿಂದ ಕಸಿಲಿಕ್ಕೆ ಕೊಟ್ಟಿದ್ದಾರಾ ಅನ್ನೋಂಥ ಪ್ರಶ್ನೆಯನ್ನು ಕೇಳಬಾರ್ದು? ನೀವೇ
ಇಲ್ಲಿ ನಿಮ್ಮ ಮುಂದೆ ಪ್ರಶ್ನೆಯನ್ನು ಇಟ್ಕೊಳ್ಳಿ. ಹಾಗಾಗಿ ಇವತ್ತು SIR ಮಾಡೋದ್ರ ಮುಖಾಂತರ 51 ಕೋಟಿ, ಅಂದರೆ ಈಗ ಪಶ್ಚಿಮ ಬಂಗಾಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಇನ್ನೂ ಹಲವಾರು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ ಇರ್ಬೋದು, ಗೋವಾ ಇರ್ಬೋದು, ಇಲ್ಲೆಲ್ಲವೂ ಇವಾಗ ಮತಪಟ್ಟಿಯ ಪರಿಷ್ಕರಣೆ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಮತಪಟ್ಟಿಯ ಪರಿಷ್ಕರಣೆ ಬಹು ಮುಖ್ಯವಾಗಿ ಆಗಬೇಕಾಗಿರುವಂಥ ವಿಷಯ. ಆದರೆ ಇದನ್ನೆಲ್ಲ ನಾವು ಗಮನಿಸಿ ನೋಡುವಾಗ ಆಧಾರ್ ಕಾರ್ಡ್ನ ನಿಯಮಗಳಲ್ಲಿ ಲೋಪ ಇರತಕ್ಕಂಥದ್ದು ಸ್ಪಷ್ಟವಾಗಿ ನನ್ನಂಥ ಸಾಮಾನ್ಯ ನಾಗರಿಕನಿಗೆ ಗೊತ್ತಾಗ್ತಿದೆ. ಯಾವನೋ ಒಬ್ಬ ಬಂದು ಈ ದೇಶದಲ್ಲಿ ನೆಲೆಸ್ಬಿಟ್ಟ 6 ತಿಂಗಳು ಅಂದ ಕಾರಣಕ್ಕೋಸ್ಕರ ಅವ್ನಿಗೆ ಆಧಾರ್ ಕಾರ್ಡನ್ನು ಕೊಟ್ಬಿಡೋದಾದರೆ ಈ ಪ್ರಶ್ನೆಯನ್ನು ನಾವು ಆಧಾರ್ ಕಾರ್ಡ್ನ ಸಂಸ್ಥೆಯ ಮುಂದೆ ಇಡಲೇಬೇಕಾಗಿರುವಂಥ ಇವತ್ತು ಸಂದರ್ಭ ಒದಗಿ ಬಂದಿದೆ. ನೀವು ಬೇಕಾದ್ರೆ ಬೇರೆ ನಿಯಮಗಳನ್ನು ಮಾಡ್ಕೊಳ್ಳಿ. 6 ತಿಂಗಳು ನೆಲೆಸಿದಾಕ್ಷಣ ಅವನು ಸೂಕ್ತ ದಾಖಲಾತಿಗಳನ್ನ ಕೊಟ್ಟು ಅವ್ನ ಗುರುತಿನ ಚೀಟಿಯನ್ನು ಕೊಡಬೇಕಂದ್ರೆ ಇವಾಗ ಕ್ಲಾಸ್ A, B, C ಈ ಥರ ಮಾಡ್ಕೊಳ್ಳಿ ನೀವು. ಆವಾಗ ನಿಮಗೆ ಅವನ್ನ ಪತ್ತೆ ಹಚ್ಚಲಿಕ್ಕೆ ತುಂಬ ಸುಲಭ ಆಗುತ್ತೆ. ಮತ್ತು ಈಗ ಆಧಾರ್ ಕಾರ್ಡನ್ನು ವಿತರಣೆ ಮಾಡಿದ್ಮೇಲೆ ಅವರು ಎಲ್ಲ ಸವಲತ್ತುಗಳನ್ನು ಪಡ್ಕೊತಿರ್ತಾರೆ. ಇವತ್ತು ಒಂದು ವಿಷಯ ಹೊರಗಡೆ ಬರ್ತಿದೆ. ಯಾವುದು 28 ಪರಗಣ ಜಿಲ್ಲೆಯ ಒಂದು ಕುಗ್ರಾಮದಲ್ಲಿ 3,500 ಎಷ್ಟು 3,500ಕ್ಕೂ ಹೆಚ್ಚು ನಕಲಿ ಜನನ ಪ್ರಮಾಣ ಪತ್ರವನ್ನು ಜನ್ರೇಟ್ ಮಾಡಿದ್ದಾರೆ ಇವರು. ಮತ್ತು ಅಲ್ಲಿರುವಂಥ ತೊರೆಗಳಲ್ಲಿರ್ಬೋದು, ಕಾಡಿನಲ್ಲಿರ್ಬೋದು, ಸರ್ಕಾರಿ ಕಚೇರಿಗಳ ಹಿಂಭಾಗದಲ್ಲಿರ್ಬೋದು, ಅಲ್ಲೆಲ್ಲ ಇವತ್ತು ಆಧಾರ್ ಕಾರ್ಡ್ಗಳು, ವೋಟರ್ ID ಗಳು ಸಿಗ್ತಿವೆ. ಇದನ್ನೆಲ್ಲ ಕೇಳಿದಾಗ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇರುವಂಥ ಸಬೂಬೇನು ಅಂತ ಹೇಳಿದ್ರೆ ಅದನ್ನೆಲ್ಲ ಸ್ಟೋರ್ ಮಾಡಿಟ್ಟಿದ್ವಿ, ಹಾವುಗಳು ಬಂದಿದ್ವು, ಹೆಗ್ಣಗಳು ಬಂದಿದ್ವು, ಹಾಗಾಗಿ ಆಚೆ ಹಾಕಿದ್ದೀವಿ ಅಂತ. ಸರ್ಕಾರದ ಯಾವುದೇ ನಿಯಮ ಆ ರೀತಿಯಾಗಿ ಹೇಳಲ್ಲ. ಅದನ್ನೆಲ್ಲ ಬರ್ನ್ ಮಾಡಿ ಬಿಸಾಕ್ತಾರೆ. ಹಳೆ ದಾಖಲಾತಿಗಳನ್ನು, ಲಿಖಿತ ದಾಖಲೆಗಳನ್ನು ಮಾತ್ರ ಇಟ್ಕೊಂಡು ಪರಿಷ್ಕೃತವಾಗಿ ಮಾಡಿದಾದಮೇಲೆ ಯಾವುದು ಕೆಲಸಕ್ಕೆ ಬರೋಲ್ಲ ಅದನ್ನೆಲ್ಲ ಬರ್ನ್ ಮಾಡಿ ಬಿಸಾಕಬೇಕು, ಸುಟ್ಟು ಬಿಸಾಕಬೇಕು. ಹಾಗಾಗಿ ಈಗ ಯಾರ್ಯಾರು ಅವರೇ ಸ್ವತಃ ಒಪ್ಕೊಳ್ತಿದ್ದಾರೆ BSFನ ಒಂದು ಆದೇಶಕ್ಕೋಸ್ಕರ ಕಾಯ್ತಾ ಇರೋದು. ಅಲ್ಲಿ ಗೇಟ್ ತೆರೆದಿದ ತಕ್ಷಣ ಓಡಾಕ್ತಾರೆ ಅವರೆಲ್ಲ ಬಾಂಗ್ಲಾದೇಶಕ್ಕೆ. ಅವ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಬಾರ್ಡರ್ನಲ್ಲಿ ಇವಾಗ ಕಡಿಮೆ ಬೆಲೆಗೆ ಬಂದು ಕೂಲಿ ಮಾಡ್ತೀವಿ ಅಂತ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟು ಇಲ್ಲಿ ಸವಲತ್ತುಗಳನ್ನು ತೊಗೊಳೋದು. ಈಗ ಅವ್ರಿಗೆ ಹುಟ್ಟಿರೋ ಭಯ ಏನು ಅಂತ ಹೇಳಿದ್ರೆ ಈ ದೇಶ ಸಂವಿಧಾನದ ಅಡಿಯಲ್ಲಿ ಹೇಗೆ ಕೆಲಸ ಮಾಡಿದ್ರೆ ವಿದೇಶಿ ನುಸುಳುಕೋರರಿಗೆ ಹೆಂಗೆ ಭಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೆನಪಲ್ಲಿ ಇಟ್ಕೊಬೇಕು. ಹಾಗಾಗಿ SIRನ ಭಯದಿಂದ ಇವತ್ತು ಓಡಾಕ್ತಿದ್ದಾರೆ. ಇದೇ ಸಮಯದಲ್ಲಿ NRCಯನ್ನು ಮಾಡಿದ್ರೆ ಇನ್ನೆಷ್ಟು ಭಯ ಬರ್ಬೋದು ವಿದೇಶಿ ನುಸುಳುಕೋರರಿಗೆ, ಅಕ್ರಮವಾಸಿಗಳಿಗೆ. ಹಾಗಾಗಿ ಇವರು ಸವಲತ್ತುಗಳನ್ನು ತೊಗೊಂಡಿರೋದು ಸರ್ಕಾರಿ ದಾಖಲೆಗಳಲ್ಲಿ ಹಂಗೆ ಉಳಿದೋಗುತ್ತೆ. ಚುನಾವಣೆ ಆಗೋದ ನಂತರದಲ್ಲಿ ಇವ್ರಿಗೆ ಪೂರಕವಾಗಿ ಕೆಲಸ ಮಾಡೋವಂಥ ಸರ್ಕಾರ ಬಂದಾಗ ಅವ್ರು ಮತ್ತೆ ಬರ್ತಾರೆ, ಇದೇ ಸವಲತ್ತುಗಳನ್ನು ತಿಂತಾರೆ. ಹಾಗಾಗಿ ಬಹುಮುಖ್ಯವಾಗಿ ಇಲ್ಲಿ ಎಚ್ಚೆತ್ಕೋಬೇಕಾಗಿರೋದು ಯಾರಪ್ಪ ಅಂತ ಹೇಳಿದ್ರೆ ಇಂಡಿ ಮೈತ್ರಿಕೂಟದ ಗಮ್ಮಂಡಿ ನಾಯಕರು ಅಲ್ಲ, ಮಮತಾ ಬೇಗಮ್ಮು ಅಲ್ಲ. ಇಲ್ಲಿ ಬಹುಮುಖ್ಯವಾಗಿ ಎಚ್ಚೆತ್ಕೋಬೇಕಾಗಿರೋದು ಈ ದೇಶದಲ್ಲೇ ಜನಿಸಿ ಇಲ್ಲೇ ಹುಟ್ಟಿ ಇಲ್ಲೇ ಸಾಯ್ತಕ್ಕಂಥ ಮುಸಲ್ಮಾನರು ಎಚ್ಚೆತ್ಕೊಬೇಕಾಗಿರೋದು. ಯಾಕೆ ಅಂತ ಹೇಳಿದ್ರೆ ಓ ಸಬಿ ಅಮಾರ ಹೈ, ಓ ಸಬಿ ಅಮಾರ ಹೈ ಅಂತ ಅನ್ಬೇಡಿ. ನಿಮಗೆ ನಿಮ್ಮ ಮಕ್ಕಳಿಗೆ ಬರಬೇಕಾಗಿರುವಂಥ ಸವಲತ್ತುಗಳನ್ನು ವಿದೇಶಿ ಅಕ್ರಮ ವಲಸಿಗರು ತಿಂತಿದ್ದಾರೆ. ಹಾಗಾಗಿ ನೀವು ನೆನ್ಪಿಟ್ಕೊಂಡು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರೋ ಅಕ್ರಮ ವಲಸಿಗರನ್ನು ನೀವೇ ಗುರುತಿಸಿ ಚುನಾವಣಾ ಆಯೋಗಕ್ಕೆ ಇಡ್ಕೊಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ. ಹಾಗಾಗಿ ನಾವೆಲ್ಲರೂ ಸೇರಿ ಈ ದೇಶವನ್ನು ಅಕ್ರಮ ನುಸುಳುಕೋರರ ಕಸದ ಬುಟ್ಟಿಯನ್ನಾಗಿ ಮಾಡಲಿಕ್ಕೆ ಬಿಡಬಾರ್ದು. ಚುನಾವಣಾ ಆಯೋಗ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ಆಧಾರ್ ಇಲಾಖೆ ಇರ್ಬೋದು, ಇವರ ಬೆನ್ನಿಗೆ ನಿಂತ್ಕೊಂಡು ಈ ಅಕ್ರಮ ನುಸುಳುಕೋರರನ್ನು ಹೊರಗಡೆ ಹಾಕುವಂಥ ಈ ಅಭಿಯಾನಕ್ಕೆ ನಾವೆಲ್ಲರೂ ಬೆಂಬಲವಾಗಿ ನಿಂತ್ಕೊಂಡಾಗ ಮಾತ್ರ ನಾವು ಹೆಮ್ಮೆಯ ಭಾರತೀಯರಾಗ್ತೀವಿ. ಹಾಗಾಗಿ ಮಮತಾ ದೀದಿ, ನೀವು ಇವತ್ತೇನು ಬಂಗಾಳವನ್ನು ಬಾಂಗ್ಲಾದೇಶ ಮಾಡುವಂಥ ಕನಸನ್ನು ಹೊತ್ತಿದ್ದೀರಾ, ಇದು ಎಂದಿಗೂ ನೆರವೇರೋದಿಲ್ಲ ಅಂತೇಳುವಂಥ ವಿಷಯದೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.